ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಕೋಟೆಯಲ್ಲಿರುವ ಜ್ಞಾನ ಸರೋವರ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ಆಡಳಿತ ಮಂಡಳಿ ಮಾಧ್ಯಮಗೋಷ್ಠಿ ನಡೆಸಿದರು. ಜ್ಞಾನ ಸರೋವರ ಪ್ರಥಮ ದರ್ಜೆ ಕಾಲೇಜಿನ ಮುಖ್ಯಸ್ಥರು ಹಾಗೂ ಉಪನ್ಯಾಸಕರಾದ ಎಚ್ ಸಿ ವತ್ಸಲಯ್ಯ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆ ಯುವಜನ ಸಬಲೀಕರಣ ಇಲಾಖೆ ಹಾಗೂ ಚನ್ನಪಟ್ಟಣ ಜ್ಞಾನ ಸರೋವರ ಪ್ರಥಮ ದರ್ಜೆ ಕಾಲೇಜು ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಆಶ್ರಯದಲ್ಲಿ 2026 ಮಾರ್ಚ್ 4 ಬುಧವಾರ ಜ್ಞಾನ ಸರೋವರ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ವಿಕಸಿತ ಭಾರತ ಯುವ ಸಂಸತ್ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದರು. ಕಾಲೇಜಿನ ಪ್ರಾಂಶುಪಾಲರಾದ ಹೇಮಲತಾ ಮಾತನಾಡಿ, ಯುವ ಸಂಸತ್ ಜಿಲ್ಲಾ ಮಟ್ಟದ ವಾಕ್ಸಮರ ಸ್ಪರ್ಧೆ ನಮ್ಮ ಕಾಲೇಜಿನಲ್ಲಿಯೇ ನಡೆಯುತ್ತಿರುವುದು ಜ್ಞಾನ ಸರೋವರ ಜ್ಞಾನಕ್ಕೆ ಹೆಮ್ಮೆಯ ವಿಚಾರವಾಗಿದೆ ಎಂದರು. ಸ್ಪರ್ಧೆಯಲ್ಲಿ 12 ಕಾಲೇಜು ವಿದ್ಯಾರ್ಥಿಗಳು ಅಂದರೆ ಪ್ರತಿ ಕಾಲೇಜಿನಲ್ಲಿ 5 ವಿದ್ಯಾರ್ಥಿಗಳಂತೆ ಭಾಗವಹಿಸಲಿದ್ದಾರೆ. ಈ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಗಳಿಸಿದ 3 ವಿದ್ಯಾರ್ಥಿಗಳನ್ನು ರಾಜ್ಯ ಮಟ್ಟಕ್ಕೆ, ನಂತರ ರಾಜ್ಯ ಮಟ್ಟದಲ್ಲಿ ಗೆದ್ದವರಿಗೆ ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿರವರ ಜೊತೆ ಕುಳಿತು ಭೋಜನ ಸವಿಯುವ ಅದೃಷ್ಟ ಗೆದ್ದ ವಿದ್ಯಾರ್ಥಿಗಳ ಪಾಲಾಗಲಿದೆ ಎಂದು ತಿಳಿಸಿದರು. ಕಾಲೇಜಿನ HOD ಜಾಕಿರ್ ಹುಸೇನ್ ಕನ್ನಡಿಗರೇ ನಾಚಿಸುವಂತೆ ಕನ್ನಡ ಶಬ್ದಗಳನ್ನು ಬಳಸಿ ಮಾತನಾಡಿದರು. ಜ್ಞಾನ ಸರೋವರದಲ್ಲಿ ಮಿಂದೆದ್ದವರ ಭವಿಷ್ಯ ಉಜ್ವಲವಾಗಿದೆ. ನಗರದಲ್ಲಿ ಗುಣಮಟ್ಟದ ಶಿಕ್ಷಣದ ಮುಖಾಂತರ ಗುರುತಿಸಿಕೊಂಡಿರುವ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ವಿಕಸಿತ ಭಾರತ ಯುವ ಸಂಸತ್ ಸ್ಪರ್ಧೆ ನಡೆಯುತ್ತಿರುವುದು ಬೊಂಬೆ ನಗರಿಗೆ ಕೀರ್ತಿ ಎಂದರೆ ತಪ್ಪಾಗಲಾರದು ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಉಪನ್ಯಾಸಕರಾದ DP ಚನ್ನಂಕೇಗೌಡ, ಸೌಮ್ಯ D, ಶ್ರುತಿ ಹಾಜರಿದ್ದರು. ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ರಾಷ್ಟ್ರೀಯ ಸೇವಾ ಯೋಜನೆ ಬೆಂಗಳೂರು ಮತ್ತು ನಮ್ಮ ಜ್ಞಾನ ಸರೋವರ ಪ್ರಥಮ ದರ್ಜೆ ಕಾಲೇಜು ಮತ್ತು NSS ಘಟಕದ ವತಿಯಿಂದ ಜಿಲ್ಲಾ ಮಟ್ಟದ ವಿಕಸಿತ್ ಭಾರತ್ ಯುವ ಸಂಸತ್ ಸ್ಪರ್ಧೆಯನ್ನು ಹಮ್ಮಿಕೊಂಡಿದೆ. ಇದು ಜಿಲ್ಲಾ ಮಟ್ಟದಲ್ಲಿ ನಡೆಯುವಂತಹ ಒಂದು ಪ್ರಮುಖವಾದ ಸ್ಪರ್ಧೆ ಆಗಿರುತ್ತೆ. ಈ ಸ್ಪರ್ಧೆಯ ಉದ್ದೇಶ ಏನಪ್ಪಾ ಅಂತಂದ್ರೆ 18 ರಿಂದ 25 ವರ್ಷದ ಯುವಕರು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವಂತದ್ದು. ಕಾಲೇಜು ವಿದ್ಯಾರ್ಥಿಗಳಲ್ಲಿ ಒಂದು ವೈಚಾರಿಕ ಮನೋಭಾವನೆ ಬರಬೇಕು, ಇತಿಹಾಸ ಪ್ರಜ್ಞೆ ಬರಬೇಕು ಅಂತ ಹೇಳಿ ಒಂದು ವಿಚಾರವನ್ನು ಇಟ್ಕೊಂಡು ಯಾವ ರೀತಿ ವಿಧಾನಸಭೆ ಮತ್ತು ಸಂಸತ್ನಲ್ಲಿ ಕಾರ್ಯಕಲಾಪಗಳು ನಡೀತವೋ ಅದೇ ರೀತಿ ವಿದ್ಯಾರ್ಥಿಗಳಲ್ಲಿ ಒಂದು ಆ ಸ್ಪರ್ಧೆಯನ್ನ ತರುವ ಸಲುವಾಗಿ, ವಿಚಾರಗಳನ್ನ ಹೊರಹಾಕುವ ಸಲುವಾಗಿ ವೇದಿಕೆಯನ್ನ ಕಲ್ಪಿಸಿಕೊಡುವಂತ ಕಾರ್ಯಕ್ರಮವೇ ಈ ಒಂದು ವಿಕಸಿತ್ ಭಾರತ್ ಯುವ ಸಂಸತ್ ಕಾರ್ಯಕ್ರಮ ಅಂತ. ಇದನ್ನ ಜಿಲ್ಲಾ ಮಟ್ಟದಲ್ಲಿ ನಡೆಸ್ಕೊಡ್ಲಿಕ್ಕೆ ನಮ್ಗೆ ಅವಕಾಶ ಸಿಕ್ಕಿರುವಂತದ್ದು ನಮ್ಗೆ ಒಂಥರ ಬಹಳ ಖುಷಿಯಾದಂತ ಒಂದು ಶ್ಲಾಘನೆ ವಿಚಾರ ಅಂತ ಹೇಳ್ಬೋದು. ಈ ಕಾರ್ಯಕ್ರಮವನ್ನು ನಾವು ಈ ಬಾರಿ ಆಯೋಜಿಸಿದ್ವಿ ಮತ್ತೆ ಅದನ್ನ ಜವಾಬ್ದಾರಿ ತಗೊಂಡಿದ್ದೀವಿ. ಜಿಲ್ಲಾ ಮಟ್ಟದಲ್ಲಿ ನಡೀತಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸರಿಸುಮಾರು 10 ರಿಂದ 12 ಕಾಲೇಜಿನ ವಿದ್ಯಾರ್ಥಿಗಳು, ಪದವಿ ವಿದ್ಯಾರ್ಥಿಗಳು ಒಂದು ವಿಚಾರಕ್ಕೆ ತಯಾರಾಗಿ ಬರ್ತಿದ್ದಾರೆ. ಏನಪ್ಪಾ ಅಂತಂದ್ರೆ, ತುರ್ತು ಪರಿಸ್ಥಿತಿಗೆ 50 ವರ್ಷಗಳು, ಭಾರತದ ಪ್ರಜಾಪ್ರಭುತ್ವದ ಪಾಠಗಳೆಂಬ ವಿಚಾರವಾಗಿ ಪರ ಮತ್ತು ವಿರೋಧವಾಗಿ ವಿದ್ಯಾರ್ಥಿಗಳು ಮಾತನಾಡ್ತಾರೆ. ಜಿಲ್ಲಾ ಮಟ್ಟದಲ್ಲಿ ಈ ನಡೆಯುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಯುವಜನ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು, ನಮ್ಮ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದಂತಹ ರಾಹುಲ್ ರಾಜ್ ಅರಸರ್ ಅವರು ಮತ್ತು ಕಾರ್ಯದರ್ಶಿಗಳಾದಂತಹ ಆರ್ ಆದರ್ಶ ಕುಮಾರ್ ಸರ್ ಅವರು, ಖಜಾಂಚಿಗಳಾದಂತಹ BS ಇಬ್ರಾಹಿಂ ಅವರು, ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಅವರೊಂದಿಗೆ 4 ಜನ ಪ್ರಮುಖ ತೀರ್ಪುಗಾರರು ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ಈ ಕಾರ್ಯಕ್ರಮದಲ್ಲಿ ಸರಿಸುಮಾರು 50 ರಿಂದ 60 ಸ್ಪರ್ಧಿಗಳು ಬರ್ತಾರೆ ಅನ್ನೋ ಒಂದು ಭರವಸೆ ನಮಗಿದೆ. ಈಗಾಗಲೇ ವಿಚಾರವಾಗಿ ಎಲ್ಲ ಪ್ರಾಂಶುಪಾಲರೊಂದಿಗೆ ನಾವು ಕಮ್ಯುನಿಕೇಟ್ ಮಾಡಿದ್ದೀವಿ, ಸಂಪರ್ಕದಲ್ಲಿದ್ದೀವಿ. ಅವ್ರಿಗೆ ಅಫಿಷಿಯಲ್ ಆಗಿ ಲೆಟರ್ ಸಹ ಕಳಿಸ್ತಾ ಇದ್ದೀವಿ. ಈ ಒಂದು 50 ರಿಂದ 60 ವಿದ್ಯಾರ್ಥಿಗಳು ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ನಾವು ಅವರಿಗೆ ಆತಿಥ್ಯವನ್ನ ನೀಡಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಇಲ್ಲಿ ಪ್ರಥಮ ಮತ್ತು ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನ ಪಡೆದಂತ ಆಯ್ಕೆಯಾದಂತ ವಿದ್ಯಾರ್ಥಿಗಳನ್ನ ನಾವು ರಾಜ್ಯ ಮಟ್ಟಕ್ಕೆ ಕಳಿಸ್ಕೊಡ್ತಾರೆ. ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾದಂತ 3 ವಿದ್ಯಾರ್ಥಿಗಳನ್ನ ನ್ಯಾಷನಲ್ ಲೆವೆಲ್ಗೆ ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂತಹ ಒಂದು ಸ್ಪರ್ಧೆಗೆ ಭಾಗವಹಿಸಿ, ಅದು ಯಾರಾದ್ರೂ ಬೇಕಾರಾಗ್ಬೋದು ನಮ್ಮ ಜಿಲ್ಲೆಯಿಂದ ಅಂತವ್ರನ್ನ ನಾವು ಪ್ರೋತ್ಸಾಹಿಸುವಂತ ಕಳಿಸುವಂತ ಒಂದು ಕಾರ್ಯವನ್ನು ಮಾಡ್ತಾ ಇದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಪ್ರೋತ್ಸಾಹವನ್ನ ನೀಡಿ ಈ ಕಾರ್ಯಕ್ರಮದ ಯಶಸ್ವಿಗೆ ಒಂದು ಕಾರಣಕರ್ತರಾಗಬೇಕಂತ ನಾವು ಕೇಳ್ಕೊಳ್ತಾ ಇದೀವಿ. ನಮ್ಮೊಂದಿಗೆ ನಮ್ಮ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಮಿತ್ರರಾದಂತಹ ನಮ್ಮ HOD ಅವರಾದಂತಹ ವಿಭಾಗ ಮುಖ್ಯಸ್ಥರಾದಂತಹ HS ಜಾಕಿರ್ ಹುಸೇನ್ ಸರ್ ಅವರಾಗಿರ್ಬೋದು, ಮತ್ತೆ ಚನ್ನಕೇಗೌಡ ಸರ್ ಅವರಾಗಿರ್ಬೋದು, ಮತ್ತೆ ಸೌಮ್ಯ ಮೇಡಮ್ ಆಗಿರ್ಬೋದು, ಶ್ರುತಿ ಮೇಡಮ್ ಅವರು, ಮತ್ತೆ ಶಶಿಕುಮಾರ್ ಸರ್ ಅವರು, ಇನ್ನೂ ನಮ್ಮ ಎಲ್ಲ ಪ್ರಾಧ್ಯಾಪಕ ಬಳಗದವರು ಈ ಒಂದು ಕಾರ್ಯಕ್ರಮವನ್ನು ಹೋಸ್ಟ್ ಮಾಡ್ತಾ ಇದೀವಿ. ಜವಾಬ್ದಾರಿ ತಗೊಂಡು ತುಂಬಾ ಖುಷಿಯಾದಂತ ವಿಚಾರ. ಮತ್ತೆ ಈ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದ್ದೀವಿ. ಈಗಾಗಲೇ ಎಲ್ಲ ಕಾಲೇಜುಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಈ ಒಂದು ಜಿಲ್ಲಾ ಮಟ್ಟದ ಸ್ಪರ್ಧೆ ಮಕ್ಕಳಲ್ಲಿ ಒಂದು ವೈಚಾರಿಕ ಪ್ರಜ್ಞೆ ಮತ್ತು ಐತಿಹಾಸಿಕ ಪ್ರಜ್ಞಾನ ನೀಡಬೇಕು. ಪ್ರಸ್ತುತ ನಡೀತಿರುವಂತಹ ವಿಚಾರಗಳ ಬಗ್ಗೆ ಮಕ್ಕಳು ಮಾತಾಡೋಂಗಾಗಬೇಕು.
ಮತ್ತೆಲ್ಲ ವಿದ್ಯಾರ್ಥಿಗಳು ಏನಾಗ್ತಿದ್ದಾರೆ ಅಂತಂದ್ರೆ ಬರೀ ಪಾಠ ಓದು ಬರ ಅಷ್ಟಕ್ಕೆ ಸೀಮಿತ ಆಗ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಓದು ಬರ ಜೊತೆಗೆ ನಾವು ಸ್ವಲ್ಪ ಸಾಮಾಜಿಕ ಪ್ರಜ್ಞೆ, ಸಾಮಾಜಿಕ ಜವಾಬ್ದಾರಿಯನ್ನು ಬೆಳೆಸ್ಕೊಂಡಾಗ ಮತ್ತು ಹೋರಾಟಗಳಿಗೆ ಮತ್ತು ಅನ್ಯ ಆದಾಗ ದನಿಯೆತ್ತುವಂತ ವಿಚಾರಗಳನ್ನ ನಾವು ಮೈಗೂಡಿಸ್ಕೋಬೇಕನ್ನೋ ಕಾರಣಕ್ಕೋಸ್ಕರ ನಾವು ಮಕ್ಕಳಿಗೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದ್ದೀವಿ.